ಲೇಡೀಸ್ ಅಂಡ್ ಜೆಂಟಲ್ಮನ್, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪೂಜಾ ಗುರಪ್ಪ. ನಮ್ಮ ಕನ್ನಡ ಇಂಡಸ್ಟ್ರಿಯ ಸಾಕಷ್ಟು ಕಣ್ಮಣಿಗಳು ಬೇರೆ ಬೇರೆ ಟಾಲಿವುಡ್, ಹಾಲಿವುಡ್, ಬಾಲಿವುಡ್ ಈ ಕಡೆ ಎಲ್ಲ ಕಡೆನೂ ನಮ್ಮವರೇ ಹೆಚ್ಚು ಕಾಣಿಸ್ತಾ ಇರೋದು. ನಾನು ಬೆಳಗ್ಗೆನೂ ಒಂದು ಯಾವುದೋ ಕಂಟೆಂಟ್ ಮಾಡಬೇಕಾದ್ರೆ ನಮ್ಮವರೇ ಅಲ್ವಾ, ಮತ್ತೆ ಇವ್ರು ಪ್ರೆಸ್ ನೋಟ್ ಬಂದಾಗಲೂ ಅನ್ಕೊಂತಾ ಇದ್ದೆ ಇವರು ನಮ್ಮವರೇ ಅಲ್ವಾ ಅಂತ. ನಭಾ ನಟೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಎಸ್, ಈಗಲೂ ವಜ್ರಕಾಯ್ದು ಸಾಂಗು ಸಾಕಷ್ಟು ಜನ ಗುನುಗ್ತಾನೆ ಇರ್ತಾರೆ. ನಾನಂತೂ ನನ್ನ ಫೋಟೋಸ್ ಹಾಕ್ಬೇಕಾದ್ರೆ ಸಾಂಗ್ನ ಜಾಸ್ತಿ ಮೆನ್ಷನ್ ಮಾಡ್ತಾ ಇರ್ತೀನಿ. ಎಸ್, ಇವತ್ತು ನಮ್ಮ ಜೊತೆ ಇದ್ದಾರೆ, ಮಾತಾಡ್ತಾ. ಹಾಯ್ ಸುಂದ್ರಿ, ಹೇಗಿದ್ದೀರಾ? ಹಾಯ್, ನೀವ್ ಹೇಗಿದ್ದೀರಾ? ಯು ಆರ್ ಆಲ್ಸೋ ಸುಂದ್ರಿ. ಎಸ್. ಏನ್ ಸಮಾಚಾರ? ಮತ್ತೆ ಕರ್ನಾಟಕಕ್ಕೆ ಅದು 10 ವರ್ಷ ಆದ್ಮೇಲೆ, ವಜ್ರಕಾಯ ಸಿನಿಮಾ 10 ವರ್ಷ ಆದ್ಮೇಲೆ 10 ವರ್ಷ ಆಗಿದೆ ಸಿನಿಮಾಕ್ಕೆ. ಈಗ ತಿರ್ಗಾ ಕಂಬ್ಯಾಕ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಕಂಬ್ಯಾಕ್ ಅನ್ನೋದಕ್ಕಿಂತ ನೀವು ಅದು ಆಕ್ಚುಲಿ ಕನ್ನಡ ಸಿನಿಮಾ ಅಂತ ಅಲ್ಲ, ಸೊ ಆದ್ರೂ ಒಂಥರ ವೆಲ್ಕಮ್ ಮಾಡ್ಬೋದು. ಏನ್ ಅನಿಸ್ತಾ ಇದೆ? ಎಷ್ಟು ಖುಷಿ ಕೊಡ್ತಾ ಇದೆ ಅನ್ನೋದು? ತುಂಬಾ ಖುಷಿ ಕೊಡ್ತಾ ಇದೆ. ವಜ್ರಕಾಯದಲ್ಲಿ ಪಾರ್ವತಿಯಾಗಿ ಬಂದಿದ್ದೆ, ಇವಾಗ ಮತ್ತೆ ನಾಗಬಂಧಮಲ್ಲಿ ಪಾರ್ವತಿಯಾಗಿ ಬರ್ತಾ ಇದ್ದೀನಿ. ಸೊ ಅದೊಂದು ಹೇಳ್ತಾರಲ್ಲ, ಕೂಡ್ ಬರ್ಬೇಕು, ಕಾಲ ಕೂಡ್ ಬರ್ಬೇಕು ಅಂತ, ಆ ಥರ ಒಂದು ಮೂಮೆಂಟ್ ಅಂತ ಹೇಳ್ಬೋದು. ವೆರಿ ವೆರಿ ಹ್ಯಾಪಿ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ತುಂಬ ವರ್ಷ ಆದಮೇಲೆ ಒಂದು ಕನ್ನಡದಲ್ಲಿ ಕನ್ನಡ ಸ್ಟೇಟ್ ಆಗಿಲ್ಲದೆ ಇದ್ರೂ ಇಟ್ಸ್ ದ ಸಬ್ಜೆಕ್ಟ್ ಈಸ್ ಫಾರ್ ಎವ್ರಿಬಡಿ. ಇಟ್ಸ್ ವರ್ಲ್ಡ್ ಸಿನಿಮಾ ಸಬ್ಜೆಕ್ಟ್. ಅದು ನಿಮ್ಮ ಮುಂದೆ ಬರ್ತಾ ಇದೆ. ಅದರಲ್ಲಿ ನಾನು ಪಾರ್ವತಿ ಪಾತ್ರ ಮಾಡ್ತಾ ಇದ್ದೀನಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ಓಕೆ. ಈಗ ನೀವು ಅವಾಗ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ ಸ್ಟೇಜ್ ಮೇಲೆ, ಅಂದ್ರೆ ನಾವ್ ಅನ್ಕೊಂತಾ ಇದ್ದೋ 10 ವರ್ಷ ಆದ್ರೂ ಕನ್ನಡ ಸಿನಿಮಾ ಯಾವ್ದೋ ಆಪರ್ಚುನಿಟಿ ಸಿಗ್ಲೇ ಇಲ್ಲ ಅಂತ. ಒಂದು ಅದಾದ್ರೆ ಇನ್ನೊಂದು ಖುಷಿ, ಅದ್ರ ಬಗ್ಗೆ ಮಾತಾಡ್ಸೋಣ. ಯಾವ್ದೋ ಆಪರ್ಚುನಿಟಿ ಸಿಗ್ಲಿಲ್ವಾ ಏನು ಅನ್ನುವಂಥದ್ದು? ಇಲ್ಲ, ತುಂಬ ಆಪರ್ಚುನಿಟೀಸ್ ಬಂತು. ಬಟ್ ನನಗೆ ಆ ಆಪರ್ಚುನಿಟೀಸ್ ತಗೊಳ್ಳೋ ಟೈಮಲ್ಲಿ ನನಗೆ ಒಂದು ಇಂಜುರಿ ಆಗಿ, ಶೋಲ್ಡರ್ ಇಂಜುರಿ ಆಗಿ ನಾನು ಸಿನಿಮಾಗಳನ್ನೇ ಮಾಡಲಿಲ್ಲ ಆ್ಯಕ್ಚುಲಿ. ಕನ್ನಡ, ತೆಲುಗು ಅಂತಲ್ಲ, ಯಾವುದು ಸಿನಿಮಾನೇ ಮಾಡಲಿಲ್ಲ. ಒಂದು 2 ಇಯರ್ಸ್ ನಾನು ಆ್ಯಕ್ಚುಲಿ ಕೈಂಡ್ ಆಫ್ ಟುಕ್ ಅ ಬ್ರೇಕ್ ಅಂತ ಹೇಳ್ಬೋದು. ಯಾಕಂದರೆ ನನಗೆ ರಿಕವರಿ ಮಾಡೋ ಒಂದು ನೆಸೆಸಿಟಿ ಇತ್ತು ಅವಾಗ. ಐ ಹ್ಯಾಡ್ ಟು ವರ್ಕ್ ಆನ್ ಮೈ ಬಾಡಿ, ಹ್ಯಾಡ್ ಟು ವರ್ಕ್ ಆನ್ ಮೈ ಮೈಂಡ್. ಸೊ ಸಿನಿಮಾಗಳನ್ನ ಸ್ವಲ್ಪ ಪಕ್ಕದಲ್ಲಿ ಇಟ್ಬಿಟ್ಟು ನನ್ನ ಜೀವನನ ಸ್ವಲ್ಪ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ಸಿನಿಮಾ ಮಾಡಲಿಲ್ಲ. ಐ ಮಿಸ್ಡ್ ಅ ಕಪಲ್ ಆಫ್ ಫಿಲ್ಮ್ಸ್ ವಿಚ್ ವೇರ್ ವೆರಿ ಗುಡ್. ಬಟ್ ಐ ಹೋಪ್ ಇವಾಗ ಮತ್ತೆ ಮಾಡೋ ಒಂದು ಅವಕಾಶ ಸಿಗುತ್ತೆ ಅಂತ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಒಂದು ಆಸೆ ಇದೆ. ಕಾತುರದಿಂದ ಕಾಯ್ತಾ ಇದ್ದೀನಿ, ಎದುರು ನೋಡ್ತಾ ಇದ್ದೀನಿ. ಕನ್ನಡ ಜನತೆಗಳ ಮುಂದೆ ಕನ್ನಡ ಸಿನಿಮಾದಲ್ಲೇ ಬರಬೇಕು ಅನ್ನೋವಂಥ ಒಂದು ಆಸೆ ಇದೆ. ಬಟ್ ಅಂಟಿಲ್ ದೆನ್ ನಾಗಬಂಧಮ್ ಇಸ್ ದೇರ್. ಎಸ್. ನೀವು ಸ್ಟೇಜ್ ಮೇಲೆ ಆಕ್ಚುಲಿ ಮಾತಾಡ್ಬೇಕಾದ್ರೆ, ಅಂದ್ರೆ ಕನ್ನಡ ಸಿನಿಮಾ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ನಾವು ಕ್ವಶನ್ ಮಾಡಿದಾಗ ನಿಮ್ಮ ಆನ್ಸರ್ ಹೇಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ನನಗೆ ಸಿಕ್ಕಿದೆ, ನಾನು ಅಕ್ಸೆಪ್ಟ್ ಮಾಡಿಲ್ಲ, ನಾನು ಅದನ್ನ ತಗೊಂಡಿಲ್ಲ, ಆ ಥರ ಇತ್ತು. ಸೊ ಇದಕ್ಕೇನು ಕ್ಲಾರಿಟಿ ಕೊಡ್ತೀರಾ ಅನ್ನುವಂಥದ್ದು? ಆ ಥರ ಏನು ಹೇಳಿಲ್ವಲ್ಲ ನಾನು. ಲೈಕ್ ಎಲ್ರಿಗೂ ಆ ಥರನೇ ಕನ್ವೆ ಆಗಿದೆ ಆ್ಯಕ್ಚುಲಿ. ಅಂದರೆ ಸಿನಿಮಾಗಳು ನನಗೆ ಸಿಕ್ಕಿದೆ, ಬಟ್ ನಿಮ್ಮನ್ನ ಮಾತಿನ ಚಕಮಕಿಲಿ ಲೈಕ್ ಹಂಗೆ ಇತ್ತು. ಸಿನಿಮಾಗಳು ಸಿಗ್ತಾ ಇದೆ, ಬಟ್ ನಾನು ತಗೊತಾ ಇಲ್ವೋ, ಅಥವಾ ನೀವು ಚೂಸ್ ಮಾಡಲಿಲ್ವೋ, ಅಥವಾ ಕನ್ನಡ ಬಿಟ್ಟರು, ಆ ಥರ ಬಂದ್ಬಿಟ್ಟು? ಆ ಥರ ಹೇಳಿಲ್ಲ ನಾನು. ನಾನೇನು ಹೇಳಿದ್ದು ಅಂತಂದರೆ, ಆ ಟೈಮಲ್ಲಿ ನನಗೆ ಒಂದು ಯಾವ ಆರ್ಟಿಸ್ಟಿಗಾಗಿರ್ಬೋದು, ಎಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗುತ್ತೋ ಅಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದು ಇದು ಅಂತ ನಾನು ಯೋಚನೆ ಮಾಡಲಿಲ್ಲ ಆ ಟೈಮಲ್ಲಿ. ಯಾಕಂತಂದರೆ ಒಂದು ನಾನು ಬಂದಿದ್ದು ಫ್ರಮ್ ಸ್ಕ್ರ್ಯಾಚ್. ನನಗೆ ಸಿಕ್ಕಿರೋ ಎಲ್ಲ ಸಿನಿಮಾಗಳು ಆಡಿಷನ್ಸ್ ಥ್ರೂ ಸಿಕ್ಕಿರೋ ಸಿನಿಮಾಗಳು. ನನಗೆ ಪರ್ಸ್ನಲ್ಲಾಗಿ ಯಾವ್ದು ಇಷ್ಟ ಆಗ್ತಾ ಹೋಯಿತು, ಯಾವ್ಯಾವ ಕ್ಯಾರೆಕ್ಟರ್ ನನಗೆ ಹಿಂದಿನ ಸಿನಿಮಾದಲ್ಲಿ ಯಾವ ಥರ ಮಾಡಿದ್ದೆ, ಈ ಸಿನಿಮಾದಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿರ್ಬೋದು, ಯಾವ ಥರ ನಾನು ಬೆಟರಾಗಿ ಕಾಣಿಸ್ಕೋಬೋದು ಅಂತ ಅನ್ಸೋಕ್ಕೆ ಶುರು ಆಯಿತು. ಅಲ್ಲಿ ನಾನು ಸಿನಿಮಾನ ಮಾಡೋಕ್ಕೆ ಶುರು ಮಾಡಿದೆ. ಕರ್ನಾಟಕದಲ್ಲೂ ತುಂಬ ಅವಕಾಶಗಳು ಬಂತು. ಆ ಟೈಮಲ್ಲಿ ನನಗೆ ಮಾಡೋಕ್ಕಾಗಿಲ್ಲ. ಸೊ ದಟ್ಸ್ ಅಬೌಟ್ ಇಟ್. ಈಗ ನೀವು ಆಕ್ಚುಲಿ ಏನು ಅಂತ ಅಂದ್ರೆ, ಕನ್ನಡ ಸಿನಿಮಾದಲ್ಲಿ ಬಂದ್ರೂ ಮಾಡ್ಲಿಲ್ಲ ಅನ್ನೋ ಆ ಥರ ಹೇಳಲೇ ಇಲ್ಲ ನಾನು. ಆಕ್ಚುಲಿ ಅವಕಾಶಗಳು ಬಂತು, ಮಾಡಕ್ ಆಗ್ಲಿಲ್ಲ. ಮುಂದೆ ಮಾಡೋ ಒಂದು ಅವಕಾಶ ಒಂದು ಸಿಕ್ಕರೆ ಮಾಡೇ ಮಾಡ್ತೀನಿ ಡೆಫಿನೆಟ್ಲಿ. ಈಗ ನೀವು ಹೇಳ್ತಾ ಇದ್ರಿ, ಸೊ ನನ್ನ ಎಲ್ಲಾ ಸಿನಿಮಾಗಳು ಆಡಿಷನ್ ಮೂಲಕನೇ ಹೋಗ್ತೀನಿ ಅಂತ. ಅಂದ್ರೆ ಇದಕ್ಕೂ ಆಡಿಷನ್ ಮೂಲಕನೇ ಹೋದ್ರಾ, ಅಥವಾ ತೆಲುಗು, ತಮಿಳು ಈ ತರ ಸಿನಿಮಾಗಳು ಹೋದ್ರೂ ಆಡಿಷನ್ ಮೂಲಕನೇ ಹೋಗ್ತೀರಾ ಅನ್ನುವಂಥದ್ದು? ಇಸ್ಮಾರ್ಟ್ ಶಂಕರ್ ವಾಸ್ ಥ್ರೂ ಆಡಿಷನ್. ಇಸ್ಮಾರ್ಟ್ ಶಂಕರ್ ಮಾಡಬೇಕಾದ್ರೆ ನನಗೆ ಬೆಂಗಳೂರಲ್ಲೇ ಇದ್ದೆ ನಾನು ಅವಾಗ. ನನಗೆ ಪೂರಿ ಸರ್ ಆಫೀಸಿಂದ ಕಾಲ್ ಬಂತು, ಸ್ಕ್ರಿಪ್ಟ್ನ ಕಳಿಸಿದ್ರು. ನಾನು ಆಡಿಷನ್ ರೆಕಾರ್ಡ್ ಇಲ್ಲೇ ಮಾಡಿಬಿಟ್ಟು ಕಳಿಸ್ದೆ. ಆಮೇಲೆ ಹೈದ್ರಾಬಾದಿಗೆ ಕರೆಸ್ಕೊಂಡ್ರು. ಆಮೇಲೆ ನಾನು ಅಲ್ಲಿ ಐ ಕೈಂಡ್ ಆಫ್ ಡಿಡ್ ಅನದರ್ ಆಡಿಷನ್. ಅವ್ರಿಗೆ ಇಷ್ಟ ಆಯಿತು, ಅದರಿಂದ ಅದನ್ನು ತೊಗೊಂಡ್ರು. ಆ್ಯಂಡ್ ಜನಗಳಿಗೆ ಇಷ್ಟ ಆಯಿತು ಅದಾದಮೇಲೆ. ಸೊ ಇಟ್ ವಾಸ್ ಬ್ಯೂಟಿಫುಲ್. ಸರಿ ಇಲ್ಲ, ಈಗಲೂ ಆ್ಯಕ್ಚುಲಿ ಇಫ್ ಸಂಬಡಿ ವಾಂಟ್ಸ್ ಟು ಆಡಿಷನ್ ಫಾರ್ ಮೀ, ಆಡಿಷನ್ ಮೀ ಫಾರ್ ಅ ಕ್ಯಾರೆಕ್ಟರ್, ಐಲ್ ಬಿ ಅಪ್ ಫಾರ್ ಇಟ್. ಯಾಕಂತ ಅಂದರೆ
ಡೈರೆಕ್ಟರ್ಗಳು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದರೆ ಇಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂತ ಅಂದರೆ ಕ್ಯಾರೆಕ್ಟರ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅರ್ಥ. ಅದನ್ನ ಮಾಡೋದಕ್ಕೆ ತುಂಬ ಮಜಾ ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಕನ್ನಡ ಆಡಿಯನ್ಸ್ಗಳಾಗಿರ್ಬೋದು, ಕನ್ನಡದಲ್ಲಿ 1-2 ಸಿನಿಮಾ ಮಾಡ್ತಾರೆ, ಮತ್ತು ಹಾಲಿವುಡ್ ಬಾಲಿವುಡ್ ಅಂತ ಹಾರ್ತಾನೆ ಇರ್ತಾರೆ. ಆಮೇಲೆ ಕನ್ನಡ ಮಾತಾಡೋಕ್ಕೂ ಅವ್ರಿಗೆ ಕಷ್ಟ, ಬೇರೆ ಒಂದು ಇಂಡಸ್ಟ್ರಿಗೆ ಹೋಗಿ ಕನ್ನಡ ಮಾತಾಡೋಕ್ಕೂ ಕಷ್ಟ ಅಂತ ತುಂಬ ಬೇಜಾರು ಮಾಡ್ಕೊಂಡವರು ಇರ್ತಾರೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಾ ಅಂತ? ಗೊತ್ತಿಲ್ಲ ನನಗೆ ಆ ಥರದವ್ರು ಯಾರು. ಸಾರಿ, ಐ ಹ್ಯಾವ್ ನಾಟ್ ಫೆಲ್ಟ್ ಎನಿವೇ ದ್ಯಾಟ್ ವೇ. ನಾನು ಆ್ಯಕ್ಚುಲಿ ಕರ್ನಾಟಕದಲ್ಲೇ ಇರ್ತೀನಿ, ನಾನು ಬೆಂಗಳೂರಲ್ಲೇ ಇರ್ತೀನಿ, ನಾನು ಶೃಂಗೇರಿಯಲ್ಲೇ ಇರ್ತೀನಿ. ಯಾವಾಗ್ಲೂ ಕೆಲಸ ಬಂದಾಗ ಮಾತ್ರ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇರ್ತೀನಿ ಬಿಟ್ಟರೆ. ಯಾಕಂದರೆ ನಮ್ಮೂರು ಶೃಂಗೇರಿ, ಅಪ್ಪ ಅಮ್ಮನ ಜೊತೆ ಮನೇಲೇ ಇರ್ತೀನಿ, ಬೆಂಗಳೂರಲ್ಲೇ ಇರ್ತೀನಿ. ಐ ವೆರಿ ಪ್ರೈವೇಟ್ ಪರ್ಸನ್. ನಾನು ಎಲ್ಲಿರ್ತೀನಿ ಅಂತ ಅಂದ್ಬಿಟ್ಟು ಐ ಡೋಂಟ್ ಕೀಪ್ ಟೆಲ್ಲಿಂಗ್ ಪೀಪಲ್. ಸೊ ಯಾ, ದಟ್ಸ್ ಅಬೌಟ್ ಇಟ್. ಓಕೆ, ಸೂಪರ್. ಫೈನಲಿ ಶಿವಣ್ಣನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ಯಾವ ಹೀರೋ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಂತ ತುಂಬ ಆಸೆ ಇದೆ ಅನ್ನುವಂಥದ್ದು? ತುಂಬ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಆಸೆ ಇದೆ. ಯಾ, ನೋಡೋಣ ಅವಕಾಶಗಳು ಹೆಂಗೆ ಬರುತ್ತೆ ಅನ್ನೋದ್ರ ಮೇಲೆ. ಈಗ ಎಷ್ಟು ಖುಷಿಯಾಗಿದೆ, KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಬರ್ತಾ ಇದೆ. ಈಗ ಅಪ್ಕಮಿಂಗ್ ಟಾಕ್ಸಿಕ್ ಕೂಡ ಬರ್ತಾ ಇದೆ. ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ಗೆ ಬೆಳೆದಿದೆ ಅಂದರೆ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನುವಂಥದ್ದು? ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾ ಆ್ಯಕ್ಚುಲಿ ಯಾವಾಗ್ಲೂ ವಿವ್ ಆಲ್ವೇಸ್ ಕಾಂಟ್ರಿಬ್ಯೂಟೆಡ್ ಗ್ರೇಟ್ ಟು ಇಂಡಿಯನ್ ಸಿನಿಮಾ. ಯುನೋ ರಜನಿ ಸರ್ ಬಂದ್ಬಿಟ್ಟು ರಾಜ್ಕುಮಾರ್ ಸರ್ ಫ್ಯಾನ್ ಅಂತ ಹೇಳ್ತಾರೆ. ಸೊ ಆ ಥರ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿರುವಂಥ ನಮ್ಮ ಸಿನಿಮಾ. ಆ್ಯಂಡ್ ಈಗ ಇನ್ನೂ ಬ್ಯೂಟಿಫುಲ್ ರೆಕಗ್ನಿಷನ್ ಸಿಗ್ತಾ ಇದೆ. ಆ್ಯಂಡ್ ಐ ಫೀಲ್ ಪ್ರೌಡ್. ಆ್ಯಂಡ್ ಐ ಆಮ್ ಫಸ್ಟ್ ಅನ್ ಆಡಿಯನ್ಸ್, ದೆನ್ ಅನ್ ಆರ್ಟಿಸ್ಟ್. ಫಸ್ಟ್ ನನ್ನ ಆಡಿಯನ್ಸ್. ನಾನು ಕನ್ನಡ ಸಿನಿಮಾ ಯಾವ್ದು ಬಂದ್ರೂ ಥಿಯೇಟ್ರಲ್ಲಿ ಹೋಗೋದಕ್ಕೆ 100% ಟ್ರೈ ಮಾಡ್ತೀನಿಲ್ಲ ಅಂತಂದರೆ ನೋಡ್ತೀನಿ. ಕಾಂತಾರ ಸೀರೀಸ್, KGF ಸೀರೀಸ್, ಸಪ್ತಸಾಗರ ಆಚೆಯಲ್ಲೂ ಸೀರೀಸ್, ಸೂ ಫ್ರಮ್ ಸೋ ಮೊನ್ನೆ ಬಂತು, ಅದನ್ನೂ ಥಿಯೇಟ್ರಲ್ಲಿ ಹೋಗಿ ನೋಡಿದೆ. ಸೊ ಐ ಫೀಲ್ ವೆರಿ ವೆರಿ ಪ್ರೌಡ್. ಓಕೆ, ಸೂಪರ್. ಒಳ್ಳೇದಾಗಲಿ. ಸಿನಿಮಾ 3 ಬರ್ತಾ ಇದೆ, ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಅನ್ನುವಂಥದ್ದು? ನಾಗಬಂಧಂ ಜುಲೈ 3 ರಿಲೀಸ್ ಆಗ್ತಾ ಇದೆ. ಇದು ಒಂದು ನಮ್ಮ ಸನಾತನ ಧರ್ಮ ಮತ್ತು ನಮ್ಮ ಹಿಸ್ಟಾರಿಕಲಲ್ಲಿ ನಡೆದಿರೋ ರಿಯಲ್ ಈವೆಂಟ್ಸ್ನ ಬ್ಲೆಂಡ್ ಮಾಡಿ ಅದನ್ನು ಒಂದು ಬ್ಯೂಟಿಫುಲ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಆಗಿ ಕೊಡ್ತಾ ಇದ್ದೀವಿ. ಅದನ್ನು ಒಂದು ವೆರಿ ವೆರಿ ಎಂಜಾಯಬಲ್ ಜರ್ನಿಗೆ ನಿಮ್ಮನ್ನ ಕರಿತಾ ಇದ್ದೀನಿ. ಥಿಯೇಟರ್ಸಿಗೆ ಬನ್ನಿ, ಸಿನಿಮಾ ನೋಡಿ, ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಫನ್. ಬಟ್ ನೀವು ಯಾವ ಹೀರೋ ಜೊತೆ ಅಂತ ಹೇಳಲೇ ಅಲ್ಲ, ಎಲ್ಲರೂ ಅಂತ ಹೇಳಿದ್ರಿ. ಎಲ್ಲರೂ ಅಂತಂದರೆ ಅಂದರೆ ಯಾವ ಹೀರೋ ಜೊತೆ ಸ್ಕ್ರೀನ್ ಶೇರ್ ಮಾಡ್ಬೇಕಂದ್ರೆ ಆ್ಯಸ್ ಅ ನಮ್ಮ ಹೀರೋಯಿನ್ಗಾಗಿ ಎಲ್ಲ ಸಿನಿಮಾಗಳು ನೋಡ್ತಾ ಇರ್ತಾರೆ, ಈ ಹೀರೋ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕು. ನಾನು ತುಂಬ 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 ದೊಡ್ಡ ಅಪ್ಪು ಸರ್ ಫ್ಯಾನ್ ಇವಾಗ್ಲೂ. ಐ ಹ್ಯಾಡ್ ಅ ಹ್ಯೂಜ್ ಏನಂತ ಅಂದರೆ ಒಂದು ದೊಡ್ಡ ಆಸೆ ಇತ್ತು, ನಾನು ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ. ಆ ಕೊರತೆ ಹಾಗೆ ಉಳ್ಕೊಂಬಿಟ್ಟಿದೆ. ಬಟ್ ಯಾ, ಐ ವಾಂಟ್ ಆ್ಯಕ್ಟ್ ವಿತ್ ಎವ್ರಿಬಡಿ. ಎಸ್. ಬಟ್ ಅಪ್ಪು ಸರ್ ಶಿವಣ್ಣನ ಜೊತೆನೂ ಆ್ಯಕ್ಟ್ ಮಾಡಿದ್ದೀರಾ ನೀವು? ಎಸ್, ಅಫ್ಕೋರ್ಸ್. ಶಿವಣ್ಣ ಸರ್ ಜೊತೆ ಆ್ಯಕ್ಟ್ ಮಾಡಿದಂದರೆ ನಾನು ಫಸ್ಟ್ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿದ್ದೆ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್. ಮಾಡಿದ್ರೆ ಅಪ್ಪು ಸರ್ನ ಟೈಮಲ್ಲಿ? ಯಾ, we've met a couple of times, but yeah, ಅದು ಮೇ ಬಿ ಇನ್ ಮೈ ಹೆಡ್ I'll be doing a movie with him. Yes. ಓಕೆ, ಸೂಪರ್. ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಾತುಕತೆ ಜೊತೆ ಸಿಕ್ಕಿದ್ದಕ್ಕೆ. ಹಾಗೆ ನಿಮ್ಮ ಜೊತೆ ಮಾತಾಡಿ ನಮ್ಗೆ ಸಮೇತ ತುಂಬ ಖುಷಿ ಆಯಿತು. Thank you so much. Thank you. Yes. ಎಸ್, ಇಷ್ಟಾಗಿತ್ತು ಈ ಕ್ಷಣದ ಅಪ್ಡೇಟ್. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ ಕನ್ನಡ. ನಾನು ಪೂಜಾ ಗುರಪ್ಪ.